ಪೋಷಣ ಮಾಸದ ಪಂಚಸೂತ್ರಗಳ ತಿಳುವಳಿಕೆ ಅಳವಡಿಸಿಕೊಳ್ಳಲು ತಿಳಿಸಿದ ಹಿರಿಯ ಮೇಲ್ವಿಚಾರಕಿಯಾದ ಸುಷ್ಮಾ ಎಸ್ ಮಾನಕರ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ಬಿ ಗ್ರಾಮದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಮಾಸಾಚರಣೆ ಜರುಗಿಸಲಾಯಿತು. ಪಂಚಸೂತ್ರಗಳು 1000 ದಿನದ ಮಹತ್ವ, ಪೌಷ್ಟಿಕ ಆಹಾರ, ಅನೀಮಿಯಾ ಮುಕ್ತ, ಡೈರಿಯಾ, ಸ್ವಚ್ಛತಾ ಮತ್ತು ಸಫಾಯಿ ಇವುಗಳ ಬಗ್ಗೆ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮತ್ತು ಪೋಷಕಾಂಶಗಳ ಆಹಾರ ಗರ್ಭಿಣಿ ಬಾಣಂತಿ ಮಕ್ಕಳು ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸುಷ್ಮಾ ಎಸ್ ಮಾನಕರ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಶಾಲ್ ಅವರು ಪೌಷ್ಟಿಕಾಂಶದ ಬಗ್ಗೆ ವಿವಿಧ ಮೊಳಕೆ ಕಾಳುಗಳು, ತರಕಾರಿ, ಸೊಪ್ಪು, ಹಣ್ಣುಗಳು ಸೇವಿಸಬೇಕೆಂದು ವಿವರಿಸಿದರು. ಪೋಷಣ ಅಭಿಯಾನದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಮಕ್ಕಳು ಹಾಗೂ ತಾಯಂದಿರಲ್ಲಿ ರಕ್ತಹೀನತೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ಸರಿಯಾದ ಆಹಾರ ಜೊತೆಗೆ ಸ್ವಚ್ಛತೆಯಿಂದ ಇರದೇ ಇರುವ ಮುಖ್ಯ ಕಾರಣವಾಗಿದೆ. ಗರ್ಭಿಣಿ ಬಾಣಂತಿ ಮಕ್ಕಳು ಹಸಿ ತರಕಾರಿ, ಹಣ್ಣುಗಳು, ಹಂಪಲು, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು, ಮೊಟ್ಟೆ, ಮೀನು, ಮಾಂಸ ಸೇವಿಸಿ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಒಬ್ಬ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರು ಜಗದೇವಿ ಶಂಕೆ ಹಾಗೂ ಉಪಾಧ್ಯಕ್ಷರು ಆದಂತಹ ನಸ್ರೀನ್ ಬೇಗಂ ಮತ್ತು ಪುರಸಭೆಯ ಸಿಆರ್ಪಿ ವಿಜಯಲಕ್ಷ್ಮಿ ಟೈಗರ್ ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯಾದ ಕವಿತಾ ಪಾರಮ್ಮ, ಗೌಸಿಯಾ ನಸೀಮಾ ಬೇಗಂ, ರೈಸ್ ಬೇಗಂ, ಜಗದೇವಿ, ಸುಜಾತಾ, ಪವಿತ್ರ, ಸುಲೇಖಾ, ಸುಖಶಿಲಾ ಹಾಗೂ ಅಂಗನವಾಡಿ ಸಹಾಯಕಿಯರು, ಗರ್ಭಿಣಿ ಬಾಣಂತಿಯರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬ್ಯುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.